ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಸಿಂಧು. ಇವತ್ತು ನಾನು ನಿಮಗೆ ಟ್ವಿನ್ ಪ್ರೆಗ್ನೆನ್ಸಿ ಬಗ್ಗೆ ಹೇಳಬೇಕು ಅಂತ ಇದ್ದೀನಿ. ಸೊ ಟ್ವಿನ್ಸ್ ಹೆಂಗಾಗುತ್ತೆ ಆ್ಯಕ್ಚುಲಿ? ಸೊ ನಮ್ಗೆ ಏನಾರ ಟ್ವಿನ್ ಎಲ್ಲರಿಗೂ ಆಸೆ ಇರುತ್ತಲ್ವಾ? ಸೊ ಟ್ವಿನ್ಸ್ ಆದರೆ ನಮಗೆ ಟ್ವಿನ್ಸ್ ಮಾಡ್ಕೋಬೇಕು ಅಂದರೆ ನಾವು ಏನು ಮಾಡಬೇಕು? ಸೊ ನ್ಯಾಚುರಲ್ ಆಗೇ ಟ್ವಿನ್ಸ್ ಏನಾರ ಆ ಥರ ಏನಾರು ಇದೆಯಾ? ನ್ಯಾಚುರಲ್ ಆಗೇನೆ ಟ್ವಿನ್ಸ್ ಆಗುತ್ತಾ ಅಥವಾ IVF ಮಾಡಿಸಿದವ್ರಿಗೆ ಮಾತ್ರ ಟ್ವಿನ್ಸ್ ಆಗುತ್ತಾ ಅಂತ. ಸೊ IVF ಬಂದು ಇಟ್ಸ್ ಅ ವೆರಿ ರೀಸೆಂಟ್ ಅಡ್ವಾನ್ಸ್ಮೆಂಟ್. ಮೇ ಬಿ ಒಂದು 20-30 ವರ್ಷದಿಂದ ಈಚೆ ಅಷ್ಟೇ ನಮಗೆ ಗೊತ್ತು IVF ಬಗ್ಗೆ ಎಲ್ಲ. ಆದರೆ ಟ್ವಿನ್ ಪ್ರೆಗ್ನೆನ್ಸಿ ಬಂದು ಇಟ್ಸ್ ನ್ಯಾಚುರಲ್ ಫಿನಾಮಿನಾ. ತುಂಬ ನಮ್ಮ ಹ್ಯೂಮನ್ ಬೀಯಿಂಗ್ಸ್ ಭೂಮಿ ಮೇಲೆ ಬಂದಾಗಿಂದನೂ ನಮಗೆ ಟ್ವಿನ್ ಪ್ರೆಗ್ನೆನ್ಸಿ ಅದು ಆ ಕಾನ್ಸೆಪ್ಟ್ ಇದ್ದೇ ಇದೆ. ಸೊ ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ ನಮಗೆ 2 ಥರ ಟ್ವಿನ್ಸ್ ಆಗ್ಬೋದು. ಒಂದು ಬಂದು ನಮಗೆ ಒಂದೇ ಒಂದು ಎಗ್ಗಿಂದ ಒಂದೇ ಒಂದು ಸ್ಪರ್ಮಿಂದ ಬೇಬಿ ಫಾರ್ಮ್ ಆಗಿ ಬೇಬಿ ಫಾರ್ಮ್ ಆದಮೇಲೆ ಅದು ಸ್ಪ್ಲಿಟ್ ಆಗುತ್ತೆ. ಓಕೆನಾ? ಸೊ ಅಂದರೆ ಈ ಬೇಬಿ ಫಾರ್ಮೇಷನಲ್ಲಿ ಎಲ್ಲ ಸೇಮೇನೆ. ಸೊ ಅಮ್ಮನಿಂದ ಬಂದಿರೋ ಜೀನ್ಸು, ಅಪ್ಪನಿಂದ ಬಂದಿರೋ ಜೀನ್ಸು ಎರಡೂ ಸೇಮೇ. ಎರಡೂ ಸೇಮ್ ಆಗಿ ಒಂದೇ ಆಗಿ ಫಾರ್ಮ್ ಆಗಿದ್ದು, ಆಮೇಲೆ ಲೇಟರ್ ಆಗಿ ಹೋಗಿ ಅದು ಸ್ಪ್ಲಿಟ್ ಆಗಿ 2 ಭಾಗ ಆಯಿತು ಅಂದಾಗ ದೇ ವಿಲ್ ಬಿ ಡೆಫಿನೆಟ್ಲಿ ಆಫ್ ಸೇಮ್ ಜೆಂಡರ್, ಸೇಮ್ ಜೆನೆಟಿಕ್ ಫೀಚರ್ಸ್ ಆ್ಯಂಡ್ ದೇ ಆರ್ ಕಾಲ್ಡ್ ಐಡೆಂಟಿಕಲ್ ಟ್ವಿನ್ಸ್. ಆ ಟ್ವಿನ್ಸ್ ಮಾತ್ರ ನೋಡೋಕ್ಕೆ ಒಂದೇ ಥರ ಇರ್ತಾರೆ. ಓಕೆನಾ? ಒಂದೇ ಥರ ಇರ್ತಾರೆ. ಸೇಮ್ ಇಬ್ರು ಹುಡುಗಿಯಾಗಿರ್ತಾರಲ್ಲ ಅಥವಾ ಇಬ್ರು ಹುಡುಗರಾಗಿರ್ತಾರೆ. ಎಲ್ಲ ಜೆನೆಟಿಕ್ ಎಲ್ಲ ವಿಷಯಗಳಲ್ಲೂ ಅವರು ಈಕ್ವಲ್ ಆಗಿ ಶೇರ್ ತಗೊಂಡಿರ್ತಾರೆ. ಸೊ ಇದನ್ನೇ ನಾವು ಮೋನೋಝೈಗಾಟಿಕ್ ಟ್ವಿನ್ಸ್ ಅಂತ ಕರಿತೀವಿ. ಅಂತ ಹೇಳಿದ್ರೆ ಮೋನೋ ಅಂತ ಹೇಳಿದ್ರೆ ಸಿಂಗಲ್ ಅಂತ, ಝೈಗಾಟ್ ಅಂತ ಹೇಳಿದ್ರೆ ನಮ್ಮ ಎಗ್ ಫಸ್ಟ್ ಎಗ್ ಫಾರ್ಮ್ ಆಗುತ್ತಲ್ವಾ, ಅಂದರೆ ಎಂಬ್ರಿಯೋ, ಅದನ್ನ ಮೋನೋಝೈಗಾಟಿಕ್ ಟ್ವಿನ್ಸ್. ಅದರಿಂದ ಸ್ಪ್ಲಿಟ್ ಆಗಿ ಬಂದಿರೋದ್ರಿಂದ ಹಾಗೂ ಮೋನೋಝೈಗಾಟಿಕ್. ಈ ಸಿಚುವೇಶನ್ ಅಲ್ಲಿ ಮಾತ್ರ ನಮಗೆ ಐಡೆಂಟಿಕಲ್ ಟ್ವಿನ್ಸ್ ಸಿಗಕ್ಕೆ ಸಾಧ್ಯ. ಸೊ ನಮ್ಮ IVF ಅಲ್ಲಿ ಬರೋ ಟ್ವಿನ್ಸ್ ಅಲ್ಲಿ 100% ಐಡೆಂಟಿಕಲ್ ಆಗಿರಕ್ಕೆ ಸಾಧ್ಯನೇ ಇಲ್ಲ. ಮೇ ಬಿ ಎರಡು ಹುಡುಗ ಹುಡುಗಿ ಇಬ್ರು ಹುಡುಗರು ಇಬ್ರು ಹುಡುಗಿರು ಆಗ್ಬೋದು, ಆದರೆ ಅದು ಕೋಇನ್ಸಿಡೆನ್ಸ್ ಆಗಿ ಆಗ್ಬೋದು. ಆದರೆ ದೇ ವಿಲ್ ಬಿ ಟೋಟಲಿ ಡಿಫ್ರೆಂಟ್ ಇಂಡಿವಿಜುವಲ್ಸ್ ಆಗೇ ಇರ್ತಾರೆ. IVF ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ನಾವು ಫರ್ಟಿಲೈಸ್ ಮಾಡಬೇಕಾದ್ರೇ ಒಳಗಡೆ ಹಾಕ್ಬೇಕಾದ್ರೇ 2 ಎಂಬ್ರಿಯೋ ಒಳಗಡೆ ಹಾಕಿರ್ತೀವಿ. ಸೊ ಹಾಗಾಗಿ ಇವಾಗ ಟ್ವಿನ್ಸ್ ಇನ್ಸಿಡೆನ್ಸ್ ಜಾಸ್ತಿ ಆಗಿಬಿಟ್ಟಿದೆ. ಇಲ್ಲ ಅಂತ ಹೇಳಿದ್ರೆ ಜನರಲ್ ಪಾಪ್ಯುಲೇಷನಲ್ಲಿ 1 or 2% ಅಷ್ಟೇ ಟ್ವಿನ್ಸ್ ಆಗೋಕ್ಕೆ ಚಾನ್ಸ್ ಇರೋದು. ಸೊ ಈ ಥರ ಡಿವಿಷನ್ ಆಗಬೇಕಾದ್ರೆ, ಸೊ ಇದು ನ್ಯಾಚುರಲ್ ಆಗಿ, ಸೊ IVF ಅಲ್ಲಿ ನಮಗೆ ಟ್ವಿನ್ಸ್ ಆದರೆ ಸೊ ಇನ್ವೇರಿಯಬಲಿ ನಮಗೆ 2 ಬೇಬಿಗಿನೂ ಸಪ್ರೇಟ್ ಸ್ಯಾಕ್ ಇರುತ್ತೆ, ಸಪ್ರೇಟ್ ಪ್ಲಸೆಂಟಾಸ್ ಇರುತ್ತೆ. ಸೊ ಅದರಲ್ಲಿ ಏನೂ ಪ್ರಾಬ್ಲಮ್ ಇರಲ್ಲ. ಅದೇ ನ್ಯಾಚುರಲ್ ಆಗಿ ನಮಗೆ ಡಿವಿಷನ್ ಆಗಬೇಕಾದ್ರೆ, ಸೊ ಯಾವ ಟೈಮಲ್ಲಿ ಡಿವಿಷನ್ ಆಗುತ್ತೆ ಅನ್ನೋದ್ರ ಮೇಲೂ ಡಿಪೆಂಡ್ ಆಗುತ್ತೆ ನಮಗೆ ಯಾವ ಥರ ಟ್ವಿನ್ಸ್ ಬರುತ್ತೆ ಅಂತ. ಸೊ ಟ್ವಿನ್ಸ್ ಬಂದು ಅರ್ಲಿಯರ್ ಆಗಿ ಡಿವಿಷನ್ ಆದರೆ ಸೊ ನಮಗೆ ಪ್ಲಸೆಂಟಾ ಸಪ್ರೇಟ್ ಆಗುತ್ತೆ, ಸ್ಯಾಕ್ ಸಪ್ರೇಟ್ ಆಗುತ್ತೆ, 2 ಟ್ವಿನ್ಸ್ ಸಪ್ರೇಟ್ ಆಗಿಬಿಡ್ತವೆ. ದಟ್ ಈಸ್ ದ ಮೋಸ್ಟ್ ಕಾಮನ್. ಅದನ್ನು ನಾವು ಡೈಕೋರಿಯಾನಿಕ್ ಡೈಆಮ್ನಿಯಾಟಿಕ್ ಅಂತ ಹೇಳಿದ್ರೆ 2 ಪ್ಲಸೆಂಟಾ ಇದೆ, 2 ಸ್ಯಾಕ್ ಇದೆ. ಸೊ ನೆಕ್ಸ್ಟು ಇನ್ನು ಸ್ವಲ್ಪ ಲೇಟ್ ಆಗಿ ಡಿವಿಷನ್ ಆಗಿದೆ ಅಂತ ಹೇಳಿದ್ರೆ ಅದರಲ್ಲಿ ನಮಗೆ ಒಂದೇ ಒಂದು ಪ್ಲಸೆಂಟಾ ಇರುತ್ತೆ, ಆದರೆ 2 ಸ್ಯಾಕ್ಸ್ ಇರ್ತವೆ. ಅಂತ ಹೇಳಿದ್ರೆ ಬೇಬಿ 2 ಸ್ಯಾಕ್ ಒಳಗಡೆ ಇದೆ. ಸೊ ಬೇಬಿ ಎಲ್ಲ ಒಂದೇ ಸ್ಯಾಕಲ್ಲಿ ಏನಿರಲ್ಲ. ಆದರೆ 2 ಬೇಬಿಗೂ ಸಪ್ರೇಟ್ ಅಂಬ್ಲಿಕಲ್ ಕಾರ್ಡ್ ಇರುತ್ತೆ, ಬಟ್ ಒಂದೇ ಪ್ಲಸೆಂಟಾ ಇರುತ್ತೆ. ಓಕೆನಾ? ಅದು ಸ್ವಲ್ಪ ಲೇಟ್ ಡಿವಿಷನ್ ಆದರೆ. ಇನ್ನೂ ಸ್ವಲ್ಪ ಲೇಟಾಗಿ ಡಿವಿಷನ್ ಆದರೆ ಒಂದೇ ಪ್ಲಸೆಂಟಾ ಇರುತ್ತೆ ಮತ್ತು ಬೇಬಿ ಒಂದೇ ಸ್ಯಾಕ್ ಒಳಗಡೆ ಇದ್ಬಿಡುತ್ತೆ. ಸೊ ಈ ಬಿಫೋರ್ 2 ಸಿಚುವೇಶನ್ಸಲ್ಲಿ ನಮ್ಗೆ ಅಷ್ಟೊಂದೇನು ಕಾಂಪ್ಲಿಕೇಶನ್ಸ್ ಆಗಲ್ಲ. ಆದರೆ 3rd ಥರ ಒಂದೇ ಪ್ಲಸೆಂಟಾ ಇದೆ ಮತ್ತು ಒಂದೇ ಸ್ಯಾಕ್ ಒಳಗಡೆ 2 ಬೇಬಿನೂ ಇದೆ ಅನ್ಬೇಕಾದ್ರೆ ನಮಗೆ ತುಂಬ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಲೈಕ್ ಟ್ವಿನ್ ಟ್ರಾನ್ಸ್ಫ್ಯೂಷನ್ ಸಿಂಡ್ರೋಮ್, ಕಾರ್ಡ್ ಎಂಟ್ಯಾಂಗಲ್ಮೆಂಟ್. ಈ ಬೇಬಿ ಕಾರ್ಡ್ ಹೋಗಿ ಆ ಬೇಬಿಗೆ ಸುತ್ತಕೊಳ್ಳುತ್ತೆ, ಆ ಬೇಬಿ ಕಾರ್ಡ್ ಬಂದು ಈ ಬೇಬಿಗೆ ಸುತ್ತಕೊಳ್ಳುತ್ತೆ. ಸೊ ಈ ಥರ ಎಲ್ಲ ತುಂಬ ಕಾಂಪ್ಲಿಕೇಶನ್ಸ್ ಆಗುತ್ತೆ. ಅದನ್ನು ನಾವು ಕ್ಲೋಸ್ ಮಾನಿಟರಿಂಗ್ ಮಾಡಬೇಕು. ಸೊ ಟ್ವಿನ್ ಪ್ರೆಗ್ನೆನ್ಸಿನೇ ಹೈ ರಿಸ್ಕ್ ಪ್ರೆಗ್ನೆನ್ಸಿ. ಅದರಲ್ಲಿ ಮೋನೋಕೊರಿಯಾನಿಕ್ ಅಂತ ಹೇಳಿದ್ರೆ, ಮೋನೋ ಅಂತ ಹೇಳಿದ್ರೆ ಸಿಂಗಲ್, ಕೊರಿಯಾನ್ ಅಂದರೆ ಪ್ಲಸೆಂಟಾ. ಸೊ ಸಿಂಗಲ್ ಪ್ಲಸೆಂಟಾ ಇದು ಸಿಂಗಲ್ ಸ್ಯಾಕ್ ಆಗಿಬಿಟ್ರೆ ಅದು ತುಂಬ ಹೈಲಿ ರಿಸ್ಕಿ ಪ್ರೆಗ್ನೆನ್ಸಿ. ಅದು ಇನ್ನೂ ಒಂದು ಕಂಡೀಷನ್ ಇದೆ, ಅದನ್ನೇ ಸ್ಪೆಷಲ್ ಕಂಡೀಷನ್. ಅದು ದಟ್ಸ್ ಕಾಲ್ಡ್ ಕಂಜಾಯಿಂಟ್ ಟ್ವಿನ್ಸ್ ಅಂತ ಕರೀತಾರೆ. ಅಂದರೆ ತುಂಬ ಜನ ಕೇಳಿರ್ತೀರಲ್ವಾ ನೀವು, ರೇರ್ ಆಗಿ ಮಕ್ಕಳಿಗೆ ಎದೆ ಭಾಗ ಅಂಟ್ಕೊಂಡಿದೆ, ತಲೆ ಭಾಗ ಅಂಟ್ಕೊಂಡಿದೆ ಅಂತ. ಸೊ ಇದು ಇನ್ನೂ ಲೇಟರ್ ಆಗಿ, ಅಂದರೆ ಝೈಗೋಟ್ ಫಾರ್ಮೇಷನ್ ಆಗಿ ತುಂಬ ದಿನಗಳಾದಮೇಲೆ ಡಿವಿಷನ್ ಆದರೆ ಫುಲ್ಲಾಗಿ ಡಿವೈಡ್ ಆಗಲ್ಲ ಬೇಬಿ, ಆ ಒಂದೊಂದು ಪೋರ್ಷನಲ್ಲಿ ಅಂಟ್ಕೊಂಡಿರುತ್ತೆ. ಸೊ ಆ ಥರ ಆದಾಗ ನಮಗೆ ಯು ವಿಲ್ ಎಂಡ್ ಅಪ್ ಇನ್ ಹ್ಯಾವಿಂಗ್ ಕಂಜಾಯಿಂಟ್ ಟ್ವಿನ್ಸ್. ಇದೆಲ್ಲ ನಮಗೆ ತುಂಬ ಅರ್ಲಿಯರಾಗೆ ಕಂಡುಹಿಡ್ಕೋಬೋದು. ಓಕೆನಾ? ಇದಕ್ಕೆಲ್ಲ ನಾವು ಅಡ್ವಾನ್ಸ್ಡು ಫುಲ್ಲು ಬೇಬಿ ಗ್ರೋ ಆಗೋವರೆಗೂ ನಾವು ವೆಯ್ಟ್ ಮಾಡಬೇಕು ಅಂತೇನಿಲ್ಲ. ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ ನಮಗೆ ತುಂಬ ಅರ್ಲಿಯರ್ ಆಗೇನೆ ನಮಗೆ ಗೊತ್ತಾಗ್ಬಿಡುತ್ತೆ ಬೇಬೀಸ್ಗೆ ಸಪ್ರೇಟ್ ಪ್ಲಸೆಂಟಾ ಇದೆಯಾ, ಸಿಂಗಲ್ ಪ್ಲಸೆಂಟಾ ಇದೆಯಾ, ಸಪ್ರೇಟ್ ಸ್ಯಾಕ್ಸ್ ಇದೆಯಾ, ಅದೆಲ್ಲ.
ಸೊ ಅದಕ್ಕೆ ಅರ್ಲಿ ಪ್ರೆಗ್ನೆನ್ಸಿ ಸ್ಕ್ಯಾನ್ಸ್ ಬಂದು ನಮ್ಮ ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ ಡಿಸೈಡ್ ಮಾಡುತ್ತೆ. ಏನಕ್ಕೆ ಬೇಬಿ ದೊಡ್ಡದಾಗ್ತಾ ಆಗ್ತಾ ನಮ್ಗೆ ಇದೆಲ್ಲ ಫೀಚರ್ಸ್ ಕ್ಲೀನಾಗಿ ಗೊತ್ತಾಗಲ್ಲ. ಓಕೆನಾ. ಸೊ ಅದಕ್ಕೆ ಅರ್ಲಿ ಪ್ರೆಗ್ನೆನ್ಸಿ ಲೆಸ್ ದ್ಯಾನ್ 10 ವೀಕ್ಸ್ 12 ವೀಕ್ಸಲ್ಲಿ ನಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ಈ ಸ್ಯಾಕ್ ಸಪ್ರೇಟ್ ಇದೆಯಾ, ಪ್ಲೆಸೆಂಟಾ ಸಪ್ರೇಟ್ ಇದೆಯಾ ಅಂತ. ಸೊ ದಿಸ್ ಇಸ್ ಆಲ್ ಅಬೌಟ್ ಟ್ವಿನ್ ಪ್ರೆಗ್ನೆನ್ಸಿ ನ್ಯಾಚುರಲಿ ಆಗೋದ್ರಲ್ಲಿ. ಓಕೆನಾ. ಸೊ IVF ಅಲ್ಲಿ ಅಫ್ಕೋರ್ಸ್ ಏನಿಲ್ಲ, ನಮಗೆ ಒಂದು ಬೇಬಿ ಇರೋ ಕಡೆ 2 ಬೇಬಿ ಇರುತ್ತೆ ಅಷ್ಟೇ. ಸೊ ಎಲ್ಲ ಫೀಚರ್ಸ್ ಎವ್ರಿಥಿಂಗ್ ವಿಲ್ ಬಿ ಲೈಕ್ ದ್ಯಾಟ್. ಸೊ ಟ್ವಿನ್ ಪ್ರೆಗ್ನೆನ್ಸಿ ಇರೋದ್ರಿಂದ ಸ್ವಲ್ಪ ಹೈ ರಿಸ್ಕ್. ಸೊ ಟ್ವಿನ್ ಪ್ರೆಗ್ನೆನ್ಸಿ ಯಾವಾಗಲೂ ಮೆಚುರಿಟಿ ಸ್ವಲ್ಪ ಅರ್ಲಿ ಆಗುತ್ತೆ. ನಮಗೆ ಸಿಂಗಲ್ ಪ್ರೆಗ್ನೆನ್ಸಿ ಇದ್ದಾಗ ನಾವು ಡ್ಯೂ ಡೇಟ್ ಬಂದು 40 ವಾರಕ್ಕೆ ಕೊಡ್ತೀವಿ ಅಲ್ವಾ. ಸೊ 40 ವಾರಕ್ಕಲ್ಲಿ ಕೊಟ್ಟರು 37 3 ವಾರಕ್ಕಿಂತ ಮುಂಚೆನೇ ಬೇಬಿ ಮೆಚೋರ್ಡ್ ಅಂದರೆ ಫುಲ್ಲಿ ಮೆಚೋರ್ಡ್ ಆಗಿರುತ್ತೆ. ಸೊ 37 38 ವೀಕ್ಸ್ ಆದಮೇಲೆ ಯಾವಾಗ ಬೇಕಾದ್ರೆ ಡೆಲಿವರಿ ಆಗ್ಬೋದು. ಅದೇ ಟ್ವಿನ್ಸ್ ಪ್ರೆಗ್ನೆನ್ಸಿ ಇದ್ದರೆ ನಾವು 37 ವೀಕ್ಸಲ್ಲಿ ಟರ್ಮಿನೇಟ್ ಮಾಡಿಬಿಡ್ತೀವಿ ಮ್ಯಾಕ್ಸಿಮಮ್ 36 to 37 ವೀಕ್ಸಲ್ಲಿ. ಅದೇ ಟ್ರಿಪ್ಲೆಟ್ಸ್ 3 ಬೇಬಿ ಇದ್ದರೆ 34 ವೀಕ್ಸಲ್ಲೇ ಡೆಲಿವರಿ ಮಾಡೋಗುತ್ತೆ. ಹಾಗೇನೆ. ಸೊ ಕ್ವಾಡ್ರಿಪ್ಲೆಟ್ಸ್ ಅಂತ ಹೇಳಿದ್ರೆ 4 ಬೇಬಿ ಇದ್ದರೆ 32 ವೀಕ್ಸಲ್ಲೇ ಡೆಲಿವರಿ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಸೊ ದಟ್ಸ್ ಟ್ವಿನ್ ಪ್ರೆಗ್ನೆನ್ಸಿ ಮೋಸ್ಟ್ ಕಾಮನ್. ಟ್ರಿಪ್ಲೆಟ್ಸ್ ಎಲ್ಲ ಅಷ್ಟೊಂದೇನು ಕಾಮನ್ ಇಲ್ಲ. ಸೊ ಟ್ರಿಪ್ಲೆಟ್ಸ್ ಬಗ್ಗೆ ಇಟ್ಸ್ ಓಕೆ. ಸೊ ಟ್ವಿನ್ ಪ್ರೆಗ್ನೆನ್ಸಿ ಇದ್ದರೆ ನಿಮ್ಮ ಡೆಲಿವರಿ ಡೇಟ್ ಬಂದು 36 ವೀಕ್ಸ್ಗೆ ಇರುತ್ತೆ. ಸೊ ಡೆಫಿನೆಟ್ಲಿ ನೀವು ಬಂದು ಸಿಸೇರಿಯನ್ನೇ ಆಗೋದು. ಸೊ ಅಂದರೆ ತುಂಬ ರೇರಾಗಿ ಮುಂಚೆ ಎಲ್ಲ ಮಾಡ್ತಾಯಿದ್ರು ನಾರ್ಮಲ್ ಡೆಲಿವರೀಸ್ ಟ್ವಿನ್ಸ್ ಇದ್ರೂ. ಬಟ್ ಈಗಿನ ಮಾಡರ್ನ್ ಆಬ್ಸ್ಟೆಟಿಕ್ಸಲ್ಲಿ ಇಟ್ಸ್ ಆಲ್ವೇಸ್ ಎಲೆಕ್ಟಿವ್ ಸಿಸೇರಿಯನ್ ಸೆಕ್ಷನ್ ಟ್ವಿನ್ಸ್ ಇದ್ದರೆ. ಓಕೆನಾ. ಮತ್ತು ಥ್ರೂ ಔಟ್ ಪ್ರೆಗ್ನೆನ್ಸಿ ಬಂದು ನಿಮಗೆ ಸಿಮ್ಟಮ್ಸ್ ಎಲ್ಲ ಸ್ವಲ್ಪ ಎಕ್ಸಾಜುರೇಟೆಡ್ ಆಗಿರ್ಬೋದು. ಅಂತ ಹೇಳಿದ್ರೆ ನಮಗೆ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ವಾಮಿಟಿಂಗ್ ಬರೋದು, ನಾಸಿಯಾ ಆಗೋದು ಇದೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಯಾಕೆ ಜಾಸ್ತಿ ಇರುತ್ತೆ ಅಂದರೆ ಇಟ್ಸ್ ಎ ವೆರಿ ಲಾಜಿಕಲ್ ಆನ್ಸರ್ ಅಷ್ಟೇ. ಸೊ 2 ಬೇಬಿ ಇರೋದ್ರಿಂದ ನಮಗೆ ಹಾರ್ಮೋನ್ಸ್ ಜಾಸ್ತಿ. ಸೊ ಹಾರ್ಮೋನ್ಸ್ ಜಾಸ್ತಿ ಪ್ರೊಡ್ಯೂಸ್ ಆಗ್ತಿರೋದ್ರಿಂದ ನಮಗೆ ಎಲ್ಲ ಸಿಮ್ಟಮ್ಸು ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಸುಮಾರು ಜನ ದೇ ವಿಲ್ ಬಿ ಏಬಲ್ ಟು ಮ್ಯಾನೇಜ್. ಸ್ವಲ್ಪ ಜನಕ್ಕೆ ತುಂಬ ಹಾಸ್ಪಿಟಲೈಸೇಷನ್ ಆ ಥರ ಎಲ್ಲ ಮಾಡಬೇಕಾಗುತ್ತೆ. ಅದನ್ನು ಬಿಟ್ಟರೆ ಸಿಂಗಲ್ಟನ್ ಪ್ರೆಗ್ನೆನ್ಸಿಗೂ ಟ್ವಿನ್ ಪ್ರೆಗ್ನೆನ್ಸಿಗೂ ತುಂಬ ಮೇಜರ್ ಡಿಫ್ರೆನ್ಸಸ್ ಎಲ್ಲ ಏನೂ ಇರೋದಿಲ್ಲ. ಏನು ಮೇ ಬಿ ಟ್ವಿನ್ ಪ್ರೆಗ್ನೆನ್ಸಿಯಲ್ಲೇ ನಮಗೆ ಅರ್ಲಿಯರ್ ಆಗಿ ಪೇನ್ಸ್ ಬರೋದು, ಮತ್ತು ವಾಟರ್ ಬ್ರೇಕ್ ಆಗೋದು, ಪ್ರೀಟರ್ಮ್ ಲೇಬರ್, ಪ್ರೀಟರ್ಮ್ ರಪ್ಚರ್ ಆಫ್ ಮೆಮ್ರೇನ್ಸ್ ಇದೆಲ್ಲ ಸ್ವಲ್ಪ ಕಾಮನ್ ಆಗಿ ನಡೆಯುತ್ತೆ. ಅಷ್ಟು ಕಾಮನ್ ಆಗಿ ನಮಗೆ ಸಿಂಗಲ್ಟನ್ ಪ್ರೆಗ್ನೆನ್ಸಿಯಲ್ಲಿ ನೋಡೋಕ್ಕೆ ಸಿಗಲ್ಲ. ಬಟ್ ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ ಅದು ಸ್ವಲ್ಪ ಕಂಪ್ಯಾರಿಟಿವ್ಲಿ ಸ್ವಲ್ಪ ಕಾಮನ್ನೇ. ಸೊ ನ್ಯೂಟ್ರಿಷನ್ ವೈಸ್ ಬಂದು ಸೊ ಸುಮಾರು ಜನ ಡಬಲ್ ಡೋಸ್ ತಗೋಬೇಕು ಅಂತ ಹೇಳ್ತಾರೆ. ಸೊ ಆ ಥರ ಎಲ್ಲ ಏನು ತಗೋಬೇಕಾಗಿ ನೆಸೆಸಿಟಿ ಏನಿಲ್ಲ. ಸೊ ನೀವು 2 ಬೇಬಿ ಇದೆ, ನಾವು 2 ಬೇಬಿಗೆ ಆಗೋಷ್ಟು ಜಾಸ್ತಿ ತಿನ್ನಬೇಕು ಅನ್ನೋದೇನು ನೆಸೆಸಿಟಿ ಇಲ್ಲ. ಸೊ ಯಾಕೆಂತ ಹೇಳಿದ್ರೆ ವೆನ್ ಇಟ್ ಕಮ್ಸ್ ಟು ನ್ಯೂಟ್ರಿಷನ್ ಸಪ್ಲೈ ಆಗಬೇಕಾದ್ರೆ ಸೊ ಬೇಬೀಸ್ ವಿಲ್ ಗೆಟ್ ಇನಫ್. ಸೊ ನಿಮಗೆ ಎಷ್ಟು ಆಗುತ್ತೋ ಅಷ್ಟೇ ತಿನ್ನೋಕ್ಕಾಗೋದಲ್ವಾ. ಸೊ ನಮ್ಗೆ 2 ಬೇಬಿದೆ ಅಂದ್ಬಿಟ್ಟು ನಾವು 3 ಜನಕ್ಕೆ ಆಗೋಷ್ಟು ತಿನ್ನೋಕ್ಕಾಗಲ್ಲ ಅಲ್ವಾ. ಸೊ ಆ ಥರ ಎಲ್ಲ ಬಿಲೀವ್ ಮಾಡೋಕ್ಕೆ ಹೋಗಬೇಡಿ. ಸೊ ಜಸ್ಟ್ ಹೆಲ್ದಿಯರ್ ಆಗಿ ಊಟ ಮಾಡಿ. ಸೊ ಆದಷ್ಟು ಕೀಪ್ ವಾಕಿಂಗ್ ಎಲ್ಲನೂ ಅವಾಗವಾಗ ಮಾಡ್ಕೊಂಡಿರಿ. ಇಲ್ಲ ಅಂತ ಹೇಳಿದ್ರೆ ನಿಮಗೆ ಲೆಗ್ಸಲ್ಲಿ ಸ್ವೆಲ್ಲಿಂಗ್ ಬರೋದು ಈ ಥರ ಎಲ್ಲ ತುಂಬ ಜಾಸ್ತಿ ಆಗುತ್ತೆ ಟ್ವಿನ್ ಪ್ರೆಗ್ನೆನ್ಸಿಯಲ್ಲಿ. ಅದನ್ನು ಬಿಟ್ಟರೆ ನ್ಯೂಟ್ರಿಷನ್ ವೈಸ್ ನೀವು ಡಬಲ್ ತಿನ್ನಬೇಕು ಅಂತ ಏನಿಲ್ಲ. ನೀವು ನಾರ್ಮಲ್ ಆಗಿ ಸಿಂಗಲ್ಟನ್ ಪ್ರೆಗ್ನೆನ್ಸಿಯಲ್ಲಿ ಹೆಂಗೆ ತಿಂದ್ರೋ ಹಾಗೆ ತಿನ್ಬೇಕಷ್ಟೇ. ಬೇರೆ ಏನೇನೋ ಡಿಫ್ರೆನ್ಸ್ ಏನೂ ಇರಲ್ಲ. ಇದರಲ್ಲಿ ಸ್ವಲ್ಪ ಫ್ರೀಕ್ವೆಂಟ್ ಫಾಲೋಅಪ್ಸ್ ಎಲ್ಲ ಇರುತ್ತೆ. ಸೊ ಇದರಲ್ಲಿ ಸ್ವಲ್ಪ ನಮಗೆ ಡಿಫ್ರೆನ್ಸ್ ಆಗ್ಬೋದು. ನಾವು ಇದು ಸ್ಕ್ರೀನಿಂಗಲ್ಲಿ ಆ ಟೈಮಲ್ಲೆಲ್ಲ. ಸೊ ಎನಿವೇಸ್ ಟ್ವಿನ್ ಪ್ರೆಗ್ನೆನ್ಸಿ ಇರಬೇಕಾದ್ರೆ ನಿಮಗೆ ಡಾಕ್ಟರ್ಸ್ 100% ಹೇಳ್ತಾರೆ. ಸೊ ಇದು ಈ ಮೆಕ್ಯಾನಿಸಮ್ ನಿಮ್ಗೆ ಅರ್ಥ ಆಗಲಿ ಅಂತ ನಾನು ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅನ್ಕೊಂಡೆ. ಟ್ವಿನ್ ಪ್ರೆಗ್ನೆನ್ಸಿ, ಕಂಜಾಯಿಂಟ್ ಟ್ವಿನ್ಸ್ ಅದೆಲ್ಲ ಹೆಂಗೆ ಫಾರ್ಮ್ ಆಗುತ್ತೆ, ಯಾವ ಟ್ವಿನ್ ಪ್ರೆಗ್ನೆನ್ಸಿ ತುಂಬ ಹೈ ರಿಸ್ಕ್, ಯಾವ ಟ್ವಿನ್ ಪ್ರೆಗ್ನೆನ್ಸಿ ಇಸ್ ಲೋ ರಿಸ್ಕ್ ಅಂತ. ಸೊ ದಟ್ಸ್ ಆಲ್ ಅಬೌಟ್ ಟ್ವಿನ್ ಪ್ರೆಗ್ನೆನ್ಸಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.